ಕರ್ನಾಟಕ ಮತ್ತು ಕೇಂದ್ರದ ನಡುವೆ ಭಾಷಾ ತಾರತಮ್ಯವನ್ನು ನಾವು ಭಾಳ ಗ್ಲೇರಿಂಗ್ ಆಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಅದು ಯಾಕೆ ಅಂತ ಕೇಳಿದ್ರೆ, ಭಾರತದ ಇದರಲ್ಲಿ ಎರಡು ಭಾಷೆಗಳಿದೆ. ಅದು ಐ ಸಿ ಎಸ್ ಸಿ ಇರ್ಬೋದು ಅಥವಾ ಅದು CBSE ಇರ್ಬೋದು ಇವುಗಳಲ್ಲಿ. ಆದರೆ ಕರ್ನಾಟಕದಲ್ಲಿ ನಮ್ಮ ಬಡ ಮಕ್ಕಳು, ಅದರಲ್ಲೂ ಕೂಡ ದಲಿತರು, ಹಿಂದುಳಿದ ವರ್ಗಗಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು 3 ಭಾಷೆಗಳನ್ನು ಓದಬೇಕಾಗಿದೆ. ಆ 3 ಭಾಷೆಗಳನ್ನು ಓದಬೇಕು ಅಂತೇಳಿ ನಮಗೇನಾದರೂ ನಮ್ಮ ಕಾಲದಲ್ಲಿ ಕಂಪಲ್ಸರಿ ಮಾಡ್ತಿದ್ರೆ ನಾನು ಇಲ್ಲಿ ಇರ್ತಾಲೇ ಇರಲಿಲ್ಲ. ನಾನು 2 ಭಾಷೆ ಓದ್ಕೊಂಡು ಬಂದಿರೋದ್ರಿಂದ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. 3ನೇ ಭಾಷೆ ಅವಶ್ಯಕತೆಗಳನ್ನು ಇಲ್ಲ. ಹಾಗಾಗಿ ಯಾವಾಗ ಕೇಂದ್ರನೇ ನಮಗೆ ತೋರಿಸಿದೆಯೋ 2 ಭಾಷೆಗಳು ಸಾಕು ಅಂತೇಳಿ, ನಾವು ಯಾಕೆ 3 ಭಾಷೆಗಳನ್ನು ಮಾಡಬೇಕು? ನಮ್ಮ ಮಕ್ಕಳ ಮೇಲೆ ಅದನ್ನು ಯಾಕೆ ಹೇರಿಕೆ ಮಾಡಬೇಕು? ಅವ್ರಿಗೆ ಬೇಕಾದರೆ ಆಪ್ಷನಲ್ ಇರುತ್ತೆ, ಅವ್ರಿಗೆ ಯಾವ್ದು ಬೇಕಾದ್ರೂ ಕೂಡ ಓದ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಅವ್ರಿಗೆ ಯಾವ ಭಾಷೆ ಬೇಕಾದ್ರೂ ಓದ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಮಕ್ಕಳು ಈ ಬರ್ಡನ್ನಿಂದಾಗಿ ಅನೇಕ ಜನ ಇವತ್ತು ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಾ ಇರುವಂತಹ ಅನೇಕ ಇನ್ಸಿಡೆನ್ಸ್ಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅನೇಕ ಜನ ಪೇರೆಂಟ್ಸ್ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕು 3 ಭಾಷೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಮಕ್ಕಳು, ಸಾವಿರಾರು ಜನ ಮಕ್ಕಳು, ಈ ಬಡ ಮಕ್ಕಳು 3ನೇ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅದು ದಾಖಲೆಗಳೇ ಹೇಳ್ತಾ ಇದ್ದಾರೆ ಅದನ್ನು. ಹಾಗಾಗಿ ನಾವಿವತ್ತು ಯಾವ ಕಾರಣಕ್ಕೂ ಕೂಡ 3 ಭಾಷೆಗಳ ಅವಶ್ಯಕತೆ ನಮಗಿಲ್ಲ. ಸೈಂಟಿಫಿಕ್ ಆಗಿ ಕೂಡ ಅದು ಅವಶ್ಯಕತೆ ಇಲ್ಲ. ಭಾಷಾಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದು 2 ಭಾಷೆಗಳೇ ಸಾಕು ಅಂತೇಳಿ. ನೀವು ಬೇಕಾದರೆ 3ನೇ ಭಾಷೆನೂ ಕಲಿಸಿ, 4ನೇ ಭಾಷೆನೂ ಕಲಿಸಿ, ಎಷ್ಟು ಭಾಷೆ ಬೇಕಾದ್ರೂ ಕಲಿಸಿ. ನಾವು ಯಾರೂ ಕೂಡ ಅದಕ್ಕೆ ಅಡ್ಡಿ ಇಲ್ಲ. ಅದು ಯಾವುದೇ ಕೂಡ ನಾವು ಪೂರ್ವಗ್ರಹದಿಂದ ಇದನ್ನು ಮಾತಾಡ್ತಾ ಇಲ್ಲ. ಹಾಗಾಗಿ 2 ಭಾಷೆಗಳನ್ನೇ ನಾವಿವತ್ತು ಕಡ್ಡಾಯ ಮಾಡುವಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ನಮ್ಮ ಮಕ್ಕಳು, ಅದರಲ್ಲೂ ಈ ಒಂದು ಕನ್ನಡದ ಮಕ್ಕಳು ಅಂತ ನಾವು ಯಾರನ್ನ ಕರಿತೀವಿ, ರೈತರ ಮಕ್ಕಳು, ಹಿಂದುಳಿದವರ ಮಕ್ಕಳು, ದಲಿತರ ಮಕ್ಕಳು, ಶೂದ್ರರ ಮಕ್ಕಳು, ಇಂಥ ಮಕ್ಕಳೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ 2 ಭಾಷಾ ಸೂತ್ರವನ್ನು ಮಾಡುವಂಥದ್ದು ಭಾಳ ಅವಶ್ಯಕತೆ ಇರ್ತಿರ್ಬಿಟ್ಟು ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.